ಸಾಯ್ತಾವನೆ ಅವಾಗಿಂದ ಅವಳೆ. ಕಾರಲ್ಲಿ ಹೋಯ್ತಾ ವಿಡಿಯೋ ಮಾಡೋದು ಬೇಡ, ಯಾಮ್ ಮರೆದ್ರೆ. ಜೂನ್ 27ನೇ ತಾರೀಕು ನಮ್ಮ ಬೆಂಗಳೂರಲ್ಲಿ 15 ಲಕ್ಷ ಮರಗಳನ್ನ ನೆಡ್ತಿದಾರಂತೆ. ಬೇಗ ಬರ್ದವ್ರೆ ಎಲ್ಲ ಖಾಲಿ. ಆರೆಂಜ್ ಕಲರ್ ತೊಳೆಗಳು. ನಮ್ಮ ಅಮ್ಮನಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೇ ಗೊತ್ತಿಲ್ಲ. ಓಹೋ ರಾಗೇಶ್ ಅವರು ಬೆಳಗ್ಗೆ ಕಸ ಗುಡಿಸ್ತಾವ್ರೆ. ನಾನು ಕಸ ಗುಡಿಸಲ್ಲ. ಬೆಂಗಳೂರಲ್ಲಿ ಏರ್ಪೋರ್ಟ್ ಬರ್ತೈತೆ, ಅದು ಬರ್ತೈತೆ, ಇದು ಬರ್ತೈತೆ, ಅದೆಲ್ಲ ಖುಷಿ ವಿಚಾರ. ಬೆಂಗಳೂರಲ್ಲಿ 15 ಲಕ್ಷ ಮರಗಳನ್ನ ನೆಡ್ತಿದಾರಲ್ಲ, ಅದು ಗ್ರೇಟ್ ವಿಚಾರ ನನ್ನ ಪ್ರಕಾರ. ಲೋ ಕಾರೆತ್ತೋ ಮಗಲ್ಲ ಅದಿಲ್ಲ ಹಿಂದೆಗಡೆ ಎಲ್ಲ ಫೋನ್ ಕತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. iPhone 17 Pro ಇಲ್ಲಿ ಇದು ಬೇರೆ ನಾ ಹಳೇದು ಇನ್ನ ಓಪನ್ ಮಾಡಿಲ್ಲ, ನಿಮ್ ಕೈಲಿ ಅನ್ಬಾಕ್ಸ್ ಮಾಡ್ಸೋಣ ಅಂತ. ನಿಜವಾಗ್ಲು ಬರೀ ಲೀಚೆ ಗಡಿಕೆ ಅನ್ಬಾಕ್ಸ್ ಮಾಡೋರಂತೆ. ಅಲ್ಲ ನೆನ್ನೆ 2 ಶೂಟ್ ಮುಗಿಸವನೆ ಆ ಫೋನಲ್ಲಿ. ಈಗ ಹೊಸದಾಗಿ ಏನೋ ಅನ್ಬಾಕ್ಸ್ ಮಾಡೋ ಅನ್ಬಾಕ್ಸ್ ತಗೊಳಮ್ಮ, ಓಪನ್ ಮಾಡ್ರಿ. ಎಲ್ಲ ಬರೇ ಡವೆ. ಇನ್ನ ಮತ್ತೆ ನೀನ್ ಆ ವಿಡಿಯೋ ಮಾಡಿಸ್ಬೇಕು. ನೈಸ್ ಹೊಡಿತಾವ್ರೆ ಮಸ್ಕ. ಈಗ ಗೊತ್ತಾಯಿಲ್ವಾ? ಬಿಳಿಸ್ಬಿಟ್ಟಿ ಅಮ್ಮ, ಹುಷಾರು. ಬಂತು ನೋಡಿ ಗೊತ್ತಾ? ಫೋನ್ ಇಲ್ದೆ ಬಾಕ್ಸ್ ಕೊಟ್ಟಿದ್ಯಾ ರೀ? ಆ ಫೋನೇ ದೊಡ್ಡದಾಗೈತೆ ಕಣ್ರಿದ್ಯಾ? ಕೊಟ್ಟಿದ್ಯಲ್ಲ, ಸಿಂಬಲ್ ಇಲ್ಲ. ಇಲ್ಲ ಆಪಲ್ ಸಿಂಬಲ್. ತೂಕ ಅದೇ ಅಂದ್ರೆ ಕಾಸು ಐತಲ್ಲ, ತೂಕವಾಗಿರ್ಲಿ ಅಂತ. ನಾವು 106 ಕಡೆ ಕೆಲಸನೂ ಮಾಡ್ತೀವಿ, ಪರ್ಕೆ ನೋಡಿದೀವಿ. ನಾವಂತ ಮಲ್ಟಿ ಟಾಸ್ಕಿಂಗ್ ಆಲ್ರೌಂಡರ್ ನಾವು. ಜಾನಿ ಸಿನ್ಸಾ. ಪರಿಸರ ಇದ್ರೆ ನಾವು, ಪರಿಸರ ಇಲ್ಲ ಅಂದ್ರೆ ಜೀವರಾಶಿಗಳೇ ಇರುವುದಿಲ್ಲ. ಸೊ ಫೈನಲಿ ಶೂಟ್ ಕಂಪ್ಲೀಟ್ ಆಯ್ತು. ಕಾನ್ಸೆಪ್ಟ್ ಏನ್ ಗೊತ್ತಾ ಮಾಡಿದೀವಿ ಇವಾಗ? ಮನುಷ್ಯನ ಕುಲ, ಪ್ರಾಣಿ ಪಕ್ಷಿಗಳ ಕುಲ ಉಳಿಯುತ್ತೆ, ಇಲ್ಲಾಂದ್ರೆ ಸರ್ವನಾಶ ಆಗ್ಬಿಡ್ತದೆ. ನಾಶ ಆಗ್ಬಿಡ್ತೀವಿ. ಅವಾಗ ಚಡ್ಡಿ ಹಾಕೋರಾಗಲೇ ಬೇಗ ರೆಡಿ ಆಗ್ಬಿಟ್ಟು ಬರ ಟೈಮ್ ಇಲ್ಲ ಈಗ. ಬಿಡಿ ಅವರು 15 ಲಕ್ಷ ಮರಗಳನ್ನ ನೆಡ್ತಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಅವಾಗ ಯಾವ ತರ ಈ ತರ ಬೆಂಗಳೂರು ಮತ್ತೆ ಅದೇ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಒಂದು ಒಳ್ಳೆ ಪ್ರಾಜೆಕ್ಟ್ ಇದು. ಅದನ್ನ ಸ್ಕ್ರಿಪ್ಟ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರು. ಸೊ ಇವಾಗ ಶೂಟ್ ಈಸ್ ಕಂಪ್ಲೀಟೆಡ್. ನೀವು ಭಾಗವಹಿಸಬೇಕಂದ್ರೆ ರಿಜಿಸ್ಟರ್ ಆಗಬೇಕು. ನಮ್ಮ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ ಕಲಿಯುಗದಗುಂಡ ಪೇಜ್ ಹೋಗಿ ಅಲ್ಲಿ ಚೆಕ್ ಮಾಡಿ, ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ರಿಜಿಸ್ಟರ್ ಆಗಿ. ನೆಕ್ಸ್ಟ್ ಇವಾಗ ತೋಟಕ್ಕೆ ಹೋಗ್ಬಿಟ್ಟು ರಿಮೈನಿಂಗ್ ಪಾರ್ಟ್ನ ಮುಗಿಸೋದು. ನಾನು ಅವಾಗ ಗಾಡಿ ಓಡಿಸೋ ಗೊತ್ತಿಲ್ಲ, ಏನು ಒಟ್ಟು ಕರ್ಕ ಬರಲಿ ಅಲ್ಲಿಂದ ನೀನು. ನಮ್ಮ ತೋಟದಲ್ಲಿ ಸಿಗೋ ಪರಂಗಿ ಹಣ್ಣು ಎಷ್ಟು ಸ್ವೀಟ್ ಇರುತ್ತೆ ಅಂದರೆ ಲಿಟ್ರಲಿ ಸಿಕ್ಕಾಬಿಟ್ಟೆ ಸ್ವೀಟು. 70 ಮರ. ಈವನ್ ಎಳ್ನೀರು ಅಷ್ಟೇ, ಒಂದು 2-3 ಮರ ತುಂಬ ಚೆನ್ನಾಗಿದೆ. ಕೆಂದೇಳ್ನೀರು ಅದು ಕೆಂಪಗೆ ಕೆಂದೇಳ್ನೀರು ಕುಡಿತಾ ಇದ್ರೆ ಚೆನ್ನಾಗಿರುತ್ತೆ. ಒಂದು ರಿಜಿಸ್ಟ್ರೇಷನು, ಒಂದು ಹಸಿರು, ಅದೇ ನಮ್ಮ ಬೆಂಗಳೂರಿಗೆ ಉಸಿರು. ನೆಕ್ಸ್ಟ್ ಇವಾಗ ನಮ್ಮ ಫ್ರೆಂಡ್ಸ್ ಬರ್ತಾವ್ರೆ, ಟ್ರಿಪ್ಗೆ ಹೋಗೋಣ. ಹಾಯ್ ಅಸೋ, ಅವರ್ ಯು ಅಸೋ? ಬಂಟಿ ಅಪ್ಪೇ. ಓ ಆಯ್ತು. ಸೊ ಇವಾಗ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರೆ. ಕಾರ್ ಎತ್ಕೊಂಡು ಅವ್ರನ್ನ ಎಲ್ಲರೂ ಕರ್ಕೊಂಡು ಹೋಗೋಣ. 7X ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಒಂದು ಲಾಂಗ್ ಡ್ರೈವ್ ಹೋಗಿದ್ವಿ. ಇವಾಗ ಮನೆಯಲ್ಲಿ ಒಂದು ಫಂಕ್ಷನ್ ಕರೀತಿದ್ದಾರೆ, ಮನೆಯವ್ರದ್ದೇ ಫಂಕ್ಷನು, ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ಬೇಕೀಗ. ಆ ಲಾಂಗ್ ಡ್ರೈವ್ದು ವಿಡಿಯೋ ಹಾಕ್ಬೋದಾಗಿತ್ತು. ಬಟ್ ಏನಂದರೆ ಕಚಡ ನನ್ನ ಮಕ್ಕಳು ಫ್ರೆಂಡ್ಸ್ಗಳು ಯಾರು ಒಳ್ಳೆ ಮಾತುಗಳು ಆಡಲ್ಲ, ಎಲ್ಲ ನಮ್ಮ ಥರ ಯಾರು ಇರಲ್ವಲ್ಲ. ಮನೇಲಿ ಅಪ್ಪ ಎಲ್ಲ ಹೋಗ್ಬಿಟ್ಟವ್ರೆ. ಇವಾಗ ನಾನು ಚಕ್ಕಂತ ರೆಡಿ ಆಗ್ಬಿಟ್ಟು ಹೋಗ್ಬೇಕೀಗ. ಇವಾಗ ಬಂದಿರೋಂಥ ಜಾಗ ಒಂದು ರಾಕ್ ರಿಟ್ರೀಟ್ ರೆಸಾರ್ಟು. ಸೊ ರಾಕ್ ರಿಟ್ರೀಟ್ ಫುಲ್ಲು ಜನ. ಒಂದು 2 years ಬ್ಯಾಕ್ ಬಂದಿದ್ದೆ ನಾನು ಇಲ್ಲಿ. ಚೆನ್ನಾಗಿತ್ತು ಅವಾಗೂ ಚೆನ್ನಾಗಿತ್ತು. ಇವಾಗ ಇನ್ನೂ ಗ್ರೀನರಿ ಚೆನ್ನಾಗಿ ಮಾಡಿ. ನಾನೇ ಬಂದು ಪ್ರಮೋಷನ್ ಫಸ್ಟ್ ಮಾಡಿದಾಗ ಜನನೇ ಇರಲಿಲ್ಲ. ಕನಕಪುರಕ್ಕೆ ಬಂದರೆ ಒಳ್ಳೆ ಸೀಸನಲ್ ಫುಡ್ಗಳು ಸಿಗ್ತವೆ. ಬೆಂಗಳೂರಲ್ಲಿದ್ದರೆ ಅದೇ ಬಾಡು ಬಳ್ಳೆ ತಿನ್ಕೊಂಡು ಗೊತ್ತಾ ಏನು ಸಕ್ಕತ್ತ ಇದೆ ಗೊತ್ತಾ? ಗುಡಿಸ್ತಾ ಇರಬೇಕು, ತಿಂತಾ ಇರಬೇಕು, ಬಟ್ಲೆ ಇಕ್ಕೊಳ್ಳಲ್ಲ. ಸೂಪರ್. ಐಫೋನ್ ತಗೊಂಡಿದ್ದೀನಲ್ಲ, ಆರೆಂಜ್ ಕಲರು, ಅದಕ್ಕೆ ಅಳಸ್ದೇಣ ಆರೆಂಜ್ ಕಲರ್. ನಾನು ಇದೇನೋ ದಾಲ್ದಣ್ಣು ತಿಂತೀನಿ. ಯಾಕೆ ಸಿಗುತ್ತಾ? ಸಿಗಲ್ಲ. ಅಳಸ್ದಣ್ಣು, ಮಾವಿನ ಹಣ್ಣು, ಏನೇ ಬೇಕು, ಪಪ್ಪಾಯ ಎಲ್ಲ ತಿಂತೀನಿ. ಅದನ್ನ ತಗೊಳಕ್ಕೆ ಎಲ್ಲ ದುಡ್ಡು ಅಲ್ಲಿ ಸಿಗ್ತದೆ, ಬಟ್ ಅವೇವೂ ಸಿಗಲ್ಲ. ದುಡ್ಡು ಸಿಗ್ತಿದೆ. ಸೊ ನೀವು ಒಂದು ಮರ ನೆಡ್ರಿ, ನೆರಳಾಗುತ್ತೆ. ಆ ನೆರಳು ಮರವಾಗುತ್ತೆ. ಆ ಮರ ಬೆಂಗಳೂರನ್ನೇ ಬದಲಾಯಿಸುತ್ತೆ.